ಗೆಳೆಯರೇ ನಮಸ್ಕಾರ. ನಮ್ಮ ನಾಡು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಮೂಲತಃ ಬನವಾಸಿಯಿಂದ ಬಂದು ಬಾದಾಮಿಯಲ್ಲಿ ಸಾಮ್ರಾಜ್ಯ ಕಟ್ಟಿದವರ ನೈಜ ಕಥೆ ಇದು. ಅವರಲ್ಲಿ ಪ್ರಮುಖವಾದವರೇ ಇಮ್ಮಡಿ ಪುಲಕೇಶಿ. ಇವರ ಸಾಮ್ರಾಜ್ಯವು ದಕ್ಕನ್ ಪ್ರಸ್ಥಭೂಮಿಯವರೆಗೆ ವಿಸ್ತಾರವಾಗಿತ್ತು ಎನ್ನಲಾಗ್ತದೆ. ಇವರಿಗೆ ಇನ್ನೂ ಅನೇಕ ನಾಮ ಉಪನಾಮ ಬಿರುದುಗಳಿತ್ತು. ಅವುಗಳೆಂದರೆ ದಕ್ಷಿಣ ಪತೇಶ್ವರ, ಹರ್ಷವರ್ಧನನನ್ನು ಸೋಲಿಸಿ ದಕ್ಷಿಣದ ಅಧಿಪತಿಯಾದ ನಂತರ ಈ ಬಿರುದನ್ನು ಪಡೆಯುತ್ತಾರೆ. ಪರಮೇಶ್ವರ, ಹರ್ಷವರ್ಧನನನ್ನು ಸೋಲಿಸಿ ಪಡೆದ ಮತ್ತೊಂದು ಮಹತ್ವದ ಬಿರುದು ಇದಾಗಿದೆ. ಸತ್ಯಾಶ್ರಯ, ಇದು ಇಮ್ಮಡಿ ಪುಲಕೇಶಿಯ ಒಂದು ವಂಶ ಪಾರಂಪರ್ಯ ಬಿರುದಾಗಿತ್ತು ಮತ್ತು ನಂತರದ ಆಡಳಿತಗಾರರು ತಮ್ಮ ರಾಜವಂಶವನ್ನು ಸತ್ಯಾಶ್ರಯ ಕುಲ ಎಂದು ಕರೆದರು. ಪೃಥ್ವಿ ವಲ್ಲಭ, ವಲ್ಲಭ, ಶ್ರೀವಲ್ಲಭ ಇವು ರಾಜವಂಶದ ವಿಶೇಷ ಬಿರುದುಗಳಾಗಿತ್ತು. ಭಟ್ಟಾರಕ, ಇದು ರಾಜವಂಶದ ಆಡಳಿತಗಾರರ ಬಿರುದುಗಳಲ್ಲಿ ಒಂದಾಗಿತ್ತು. ಮಹಾರಾಜಾದಿರಾಜ, ಇದರ ಅರ್ಥ ದೊಡ್ಡ ರಾಜರ ರಾಜ ಎಂಬುದಾಗಿದೆ. ಕಡುಗಲ್ಲಿನ ಗೋಡೆಗಳು ಗಾಳಿ ತಾಕಿ ನಡುಗುತ್ತಿದ್ದ ಮಧ್ಯರಾತ್ರಿಯದು. ಚಂದ್ರನ ಮಬ್ಬು ಬೆಳಕಿನಲ್ಲಿ ಆಂಗನ ಬಂಗಾರದಂತೆ ತೋರುತ್ತಿತ್ತು. ಆ ಮಧ್ಯೆ ಕಂಗೊಳಿಸುವ ಕವಚ ಧರಿಸಿ ಯುವರಾಜ ಖಡ್ಗವನ್ನು ನೆಲಕ್ಕೆ ಊರಿ ನಿಂತಂತವನೇ ಇಮ್ಮಡಿ ಪುಲಕೇಶಿ. ಕಣ್ಣುಗಳಲ್ಲಿ ಜ್ವಾಲೆ, ಜನರಿಗಾಗಿ ಹೋರಾಡಬೇಕೆಂಬ ಶಪಥ. ಅಪ್ಪನ ರಾಜ್ಯ ಜನರದ್ದು, ಆ ರಾಜ್ಯವನ್ನು ಕಾಯುವುದು ನನ್ನ ಆದ್ಯ ಕರ್ತವ್ಯ ಎಂದು ಅವರು ಮನಸ್ಸಲ್ಲಿ ಮಿಡಿದಂಥ ಹಿಂದೂ ಹೃದಯ ಸಾಮ್ರಾಟ ಇಮ್ಮಡಿ ಪುಲಕೇಶಿ. ಚಾಲುಕ್ಯ ಸಾಮ್ರಾಜ್ಯವನ್ನು ಒಳಗಿನಿಂದಲೇ ಕುಸಿಸಲು ಕೆಲವು ದ್ರೋಹಿಗಳು ಯೋಜನೆ ಹಾಕುತ್ತಿದ್ದರು. ದಕ್ಷಿಣದಿಂದ ಪಲ್ಲವರ ರಾಜ ಮಹೇಂದ್ರವರ್ಮನ ಕೂಡ ಚಳುವಳಿಯನ್ನು ಆರಂಭಿಸುತ್ತಾನೆ. ಕೋಟೆಯೊಳಗೆ ಗುಪ್ತವಾಗಿ ನಡೆದ ಚರ್ಚೆಗಳಲ್ಲಿ ಯುವರಾಜನ ಹೆಸರು ಶತ್ರುಗಳಿಗೆ ಅಡ್ಡಿ ಎಂಬಂತೆ ಕೇಳಿಬರುತ್ತಿತ್ತು. ಒಂದು ರಾತ್ರಿ ಗುಪ್ತಚರನು ಓಡಿಬಂದು ವರದಿ ಕೊಡುತ್ತಾನೆ. ಸ್ವಾಮಿ, ಪಲ್ಲವರ ದಂಡು ನಮ್ಮ ಗಡಿಯನ್ನು ದಾಟಿದೆ ಎಂದಾಕ್ಷಣ ಇಮ್ಮಡಿ ಪುಲಕೇಶಿಯ ಕಣ್ಣು ಅಗ್ನಿಯಂತಾಗಿ ಹೊತ್ತಿಕೊಳ್ತದೆ. ಬೆಳಗ್ಗೆ ಬಾದಾಮಿ ಕಣಿವೆಯ ಮೇಲೆ ಹತ್ತಿರವಾಗುತ್ತಿದ್ದ ಯುದ್ಧ ಮಂಜು. ಸೇನೆಗಳ ಮುಂಭಾಗದಲ್ಲಿ ಕುದುರೆಯ ಮೇಲೆ ನಿಂತ ಯುವರಾಜ ಕತ್ತಿ ತೆಗೆದು ಆಕಾಶದತ್ತ ತೋರಿಸುತ್ತಾರೆ. ಚಾಲುಕ್ಯರ ಹದ್ದು ಇನ್ನೂ ಹಾರುವುದಿದೆ, ಬನ್ನಿ ನನ್ನ ಜೊತೆ ಎಂಬ ಸಂದೇಶವನ್ನು ಸೈನಿಕರಿಗೆ ಕೊಡುತ್ತಾನೆ. ಯುದ್ಧದ ಮೈದಾನದಲ್ಲಿ ಮಣ್ಣು ಎದ್ದಿತ್ತು, ಈಟುಗಳು ಚಿಮ್ಮುತ್ತಿದ್ದವು, ಕುದುರೆಗಳ ಚಪ್ಪಾಳೆ ಕಣಿವೆಯನ್ನು ಕಂಪಿಸುತ್ತಿತ್ತು. ಇಮ್ಮಡಿ ಪುಲಕೇಶಿ ಶತ್ರುಗಳ ಹೃದಯದಲ್ಲಿ ಮಿಂಚಿನಂತೆ ಸಾಗಿ ಪಲ್ಲವರ ಸೇನಾನಿಗಳನ್ನು ಸೆರೆಬಡಿಯುತ್ತಾರೆ. ಚಾಲುಕ್ಯರ ಮೇಲೆ ಕಣ್ಣು ಹಾಕಿದವರ ಕಣ್ಣಿಗೆ ಹೊಳೆಯುವುದೇ ನನ್ನ ಖಡ್ಗ ಎಂಬ ಸ್ಪಷ್ಟ ಸಂದೇಶವನ್ನು ಶತ್ರುಗಳಿಗೆ ಕೊಡುತ್ತಾನೆ. ಇದನ್ನು ಕಂಡ ಶತ್ರುಗಳು ಇಮ್ಮಡಿ ಪುಲಕೇಶಿಗೆ ಶರಣಾಗುತ್ತಾರೆ. ಶತ್ರುಗಳು ದಂಡು ಹಿಂದಿರುಗುತ್ತದೆ. ಬಾದಾಮಿ ಕೋಟೆಯ ಬಾಗಿಲುಗಳು ವಿಜಯ ಧ್ವನಿಗಳಿಂದ ಮೊಳಗಿದವು. ಜನರ ಹೂಮಾಲೆಗಳಿಂದ ಯುವರಾಜನನ್ನು ಸ್ವಾಗತಿಸಿದರು. ಬಾದಾಮಿ ಜನರು ಅಶ್ರು ತುಂಬಿದ ಕಣ್ಣುಗಳಿಂದ, ಸ್ವಾಮಿ, ನಮ್ಮ ಜೀವ, ನಮ್ಮ ನಾಡು ನೀವು ಉಳಿಸಿದ್ದೀರಿ ಎಂದಾಕ್ಷಣ ಇಮ್ಮಡಿ ಪುಲಕೇಶಿಯ ಮಂದಹಾಸ ಮಾಡಿ ನಕ್ಕು, ಇದು ನನ್ನ ಜಯವಲ್ಲ, ಇದು ನಮ್ಮ ನಾಡಿನ ಆತ್ಮದ ಜಯ ಎಂಬ ಸಂದೇಶವನ್ನು ಕೊಟ್ಟು ಬಾದಾಮಿ ಮೇಲೆ ಮತ್ತೆ ಶಾಂತಿ ನೆಲೆಸುವಂತೆ ಮಾಡಿದಂತಹ ಮಹಾನ್ ಸಾಮ್ರಾಟನ ಕಥೆ ಇದು. ನಮಸ್ಕಾರ.